ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ 16ನೇ ಅವಧಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮೂಹ ಮಾಧ್ಯಮದ ಸಲಕರಣೆಗಳು ಅಂದರೆ ಅದರಲ್ಲಿ 2ನೇ ಭಾಗ ಎಲೆಕ್ಟ್ರಾನಿಕ್ ಮಾಧ್ಯಮ ಈ ವಿಚಾರದ ಬಗ್ಗೆ ಈ ಅವಧಿಯಲ್ಲಿ ನಾನು ನಿಮ್ಮ ಜೊತೆ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇದರ ಅನೇಕ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. Today's topic in the sociology of mass media and communication is the tools of mass communication, that is part 2 related to electronic media. So the first topic here is the radio. The radio is one of the main media of mass communication, and it in fact changed the face of communication in the early period of the Europe and also during the 1800s. And also Marconi of Italy invented the radio. Radio could establish its place very fast in the mind of listeners because it could reach a lot of people at the same time, and it was very popular among the public. And in fact the Marconi also did a good thing by communicating with the North America and Europe through a wireless device called as a radio, or it is called as a transistor. So the radio played a very important role in the beginning as the first electronic device to bind the people around the world, and at the same time this binding of the people made the culture to spread very fast among the people of various continents, and these various continents came into contact with each other, and they came to know that what's happening throughout the world only through the listening device, that is radio. So the news made the radio very popular overnight. The news that has been given by the radio was a lifeline for the people who live even in the remote parts of the countries and the remote parts of or the geographically isolated people, and the radio played a very important role in communicating with those type of people also. ಇಂದು ಸಮೂಹ ಮಾಧ್ಯಮದ ಪ್ರಮುಖವಾದಂತಹ ಸಲಕರಣೆಗಳಲ್ಲಿ ರೇಡಿಯೋ ಒಂದು ಉತ್ತಮವಾದ ಮಾಧ್ಯಮವಾಗಿದೆ. ಇಟಲಿಯ ಮಾರ್ಕೋನಿರವರು ರೇಡಿಯೋವನ್ನು ಕಂಡುಹಿಡಿದರು. ಅಷ್ಟೇ ಅಲ್ಲದಿರ ಉತ್ತರ ಅಮೆರಿಕ ಮತ್ತು ಯುರೋಪ್ ನಡುವಿನ ಒಂದು ಸಂವಹನಕ್ಕೆ ಈ ಒಂದು ಸಲಕರಣೆ ರೇಡಿಯೋ ಬಹಳ ಉಪಯೋಗವಾಯಿತು. ಇದು ಯಾವುದೇ ವೈರಿಲ್ಲದೆ ಸೆಲ್ಲುಗಳಲ್ಲೂ ಸಹ ನಡೀತಕ್ಕಂತಹ ಒಂದು ಸಾಧನವಾಗಿದ್ದು, ಈ ಸಾಧನ ಅತ್ಯಂತ ಕಡಿಮೆ ರೇಟ್ನಲ್ಲಿ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲದಿರ ಈ ರೇಡಿಯೋದ ಮತ್ತೊಂದು ಉತ್ತಮವಾದ ವಿಚಾರ ಏನು ಅಂತಂದರೆ, ಇದು ಯಾವುದೇ ಜಾತಿ ಭೇದ ಧರ್ಮ ಈ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಜನರನ್ನು ಏಕಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ತಲುಪ್ತಕ್ಕಂತಹ ಒಂದು ಉತ್ತಮವಾದ ವಿಚಾರ ಈ ರೇಡಿಯೋಗಿತ್ತು. ಹಾಗೆಯೇ ಈ ರೇಡಿಯೋ ಬರೀ ಒಂದು ನಿರ್ದಿಷ್ಟವಾದಂತಹ ರಾಷ್ಟ್ರವಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಭಾಗಕ್ಕೂ ತಲುಪ್ತಕ್ಕಂತಹ ಒಂದು ವಿಚಾರವನ್ನು ಈ ರೇಡಿಯೋಯಿಂದ ಮಾಡಿಕೊಳ್ಳಲಾಯಿತು. ಯಾಕೆ ಅಂತಂದರೆ, ಯಾವುದೇ ದೇಶವಿರಲಿ, ಯಾವುದೇ ಸಂಸ್ಕೃತಿ ಇರಲಿ, ಆ ಸಂಸ್ಕೃತಿಯ ಪ್ರಸರಣ ಅಂತ ನಾವೇನು ಕರಿತೀವಿ, ದ ಕಲ್ಚರಲ್ ಫ್ಯೂಷನ್ ಅಂತ ನಾವೇನು ಕರಿತೀವಿ, ಸಂಸ್ಕೃತಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದು ತಲುಪಬೇಕಾದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ವಾಹನ ಯಾವುದು ಅಂತಂದರೆ ಅದು ಭಾಷೆಯಾಗಿದೆ. ಆ ಭಾಷೆಯನ್ನು ಅಥವಾ ಸಂವಹನವನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬಹಳ ಎಫೆಕ್ಟಿವ್ ಆಗಿ, ಬಹಳ ಪ್ರಭಾವಶಾಲಿಯಾಗಿ ಒಂದು ಜಾಗದಿಂದ ಮತ್ತೊಂದು ದೇಶಕ್ಕೆ, ಒಂದು ಸಮೂಹದಿಂದ ಮತ್ತೊಂದು ಸಮೂಹಕ್ಕೆ ಸಂಸ್ಕೃತಿಯ ಅನೇಕ ವಿಚಾರಗಳಾದಂತಹ ಒಂದು ವಸ್ತುಗಳಿರಬಹುದು, ಅಥವಾ ಮೊದಲಿನಿಂದ ಬಂದಿರತಕ್ಕಂತಹ ಒಂದು ನಮ್ಮ ಜನ ಉಪಯೋಗಿಸ್ತಕ್ಕಂತಹ ಒಂದು ಹಬ್ಬಗಳಿರ್ಬೋದು, ಹರಿದಿನಗಳಿರ್ಬೋದು, ಸಂಪ್ರದಾಯಗಳಿರಬಹುದು, ಇವೆಲ್ಲವನ್ನೂ ಕೂಡ ಈ ರೇಡಿಯೋ ಅನೇಕ ಜನರಿಗೆ ತಲುಪಿಸೋದ್ರಲ್ಲಿ ಬಹಳ ಯಶಸ್ವಿಯಾಯಿತು. ಹಾಗೆಯೇ ಕೇಳುಗರ ಮನಸ್ಸಿನಲ್ಲಿ ತನ್ನ ಸ್ಥಾನವನ್ನು ಬಹಳ ವೇಗವಾಗಿ ಸ್ಥಾಪಿಸಿತ್ತು. ಹಾಗಾಗಿ ಅದರಲ್ಲೂ ಸುದ್ದಿ ಮಾಧ್ಯಮ ನ್ಯೂಸ್ ರಾತ್ರೋರಾತ್ರಿ ರೇಡಿಯೋವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಜನಪ್ರಿಯಗೊಳಿಸಿತು ಅಂತ ನಾವು ಹೇಳ್ಬೋದು. ಈ ಟಿ ವಿ ಬರೋದಕ್ಕೆ ಮುಂಚೆ ರೇಡಿಯೋ ಬಹಳ ಜನಪ್ರಿಯತೆಯನ್ನು ಪಡೆದಿತ್ತು. ನೆಕ್ಸ್ಟ್, ದ ಸೆಕೆಂಡ್ ಪಾಯಿಂಟ್ ಈಸ್ ದಟ್ ರೇಡಿಯೋ ಬಿಕೇಮ್ ದ prime medium of communication by 1930s. Radio is audio medium of communication, and also anybody can tune in the radio when even occupied with the work. ರೇಡಿಯೋ 1930ರ ಹೊತ್ತಿಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಸಂವಹನದ ಮಾಧ್ಯಮವಾಯಿತು. ಹಾಗೆಯೇ ರೇಡಿಯೋ ಸಂವಹನದ ಆಡಿಯೋ ಮಾಧ್ಯಮವಾಗಿದೆ. ಇಲ್ಲಿ ಕೇವಲ ಶ್ರಾವ್ಯದ ಮೂಲಕ ಮಾತ್ರ ತಿಳ್ಕೊಬೋದು, ದೃಶ್ಯ ಮಾಧ್ಯಮ ಇಲ್ಲಿ ನಮಗೆ ಸಿಗೋದಿಲ್ಲ.
ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೂ ಸಹ ರೇಡಿಯೋವನ್ನು ಕೇಳಿಸ್ಕೊಂಡು ಕೆಲಸ ಮಾಡ್ತಾ ಇರೋದು ನಾವು ನೋಡಿದ್ದೀವಿ. ಅದರಲ್ಲೂ ಇತ್ತೀಚಿನ ದಿವಸದಲ್ಲಿ ರೇಡಿಯೋವನ್ನು ಹಾಕ್ಕೊಂಡು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿರಬಹುದು, ಅಥವಾ ಪೆಟ್ರೋಲ್ ಬಂಕ್ಗಳಲ್ಲಿರಬಹುದು, ಅಥವಾ ಯಾವುದಾದ್ರೂ ಒಂದು ಬೀಡಿ ಕಾರ್ಖಾನೆಗಳಲ್ಲಿರಬಹುದು, ಅಥವಾ ಸಣ್ಣ ಗುಡಿ ಕೈಗಾರಿಕೆಗಳಲ್ಲಿರ್ಬೋದು, ಅಥವಾ ಒಂದು ವರ್ಕ್ಶಾಪುಗಳಲ್ಲಿರ್ಬೋದು, ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾಗ ಈ ಹಾಡುಗಳು ನಿರಂತರವಾಗಿ ಬರ್ತಾ ಇರುತ್ತೆ. ಮತ್ತು ಅನೇಕ ಸುದ್ದಿಗಳನ್ನು ಬಿತ್ತರಿಸ್ತಿರ್ತಿರುತ್ತೆ ಈಗ ರೇಡಿಯೋ. ಇದನ್ನು ಕೇಳಿಸ್ಕೊಂಡು ಜನ ತಮ್ಮ ಕೆಲಸದಲ್ಲಿರ್ತಕ್ಕಂಥ ಒತ್ತಡವನ್ನು ಮರೆತು ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ರೇಡಿಯೋ ಬಹಳವಾಗಿ ಸಹಾಯ ಮಾಡ್ತಾ ಇದೆ. ಹಾಗೆಯೇ ಇಲ್ಲಿ ಹೇಳ್ತಾರೆ, ರೇಡಿಯೋವನ್ನು ಎಲ್ಲಿ ಬೇಕಾದರೂ ಒಯ್ಯಬಹುದು. FM ಕೇಂದ್ರಗಳನ್ನು ಪ್ರಾರಂಭಿಸುವುದರೊಂದಿಗೆ ಇಲ್ಲಿ ಎಲ್ಲಿಯೂ ಸಂವಹನ ನಡೆಸುವ ಸಾಧನವಾಗಿದೆ. ಇದು ಎಲ್ಲಿ ಬೇಕಾದರೂ ಸಂವಹನವನ್ನು ನಡೆಸುವ ಸಾಧನವಾಗಿದೆ. ಅದರಲ್ಲೂ ಕಳೆದ ದಶಕದಲ್ಲಿ FM ರೇಡಿಯೋಗಳು, ಖಾಸಗಿ FM ಕೇಂದ್ರಗಳು ಬಂದ ನಂತರವಂತೂ ದಿನದ 24 ಗಂಟೆ, ವಾರದ 7 ದಿವಸ, ವರ್ಷದ 365 ದಿವಸ ಸಹ ರೇಡಿಯೋ ಕೇಂದ್ರಗಳು ತನ್ನ ಪ್ರಸಾರವನ್ನು ಪ್ರಾರಂಭಿಸುತ್ತಿರುತ್ತದೆ. ಅದರಿಂದ ಪ್ರಯಾಣ ಮಾಡೋರಿಗಾಗಿರಬಹುದು, ಅಥವಾ ಏಕತಾನತೆಯನ್ನು ಕಡಿಯೋದಕ್ಕೆ, ಏಕತಾನತೆಯನ್ನು ಮುರಿಯೋದಕ್ಕೆ ಈ ಒಂದು ಸಾಧನ ಬಹಳ ದೊಡ್ಡದಾಗಿ ಇವತ್ತಿನ ದಿವಸ ಜನಗಳಿಗೆ ಸಹಾಯ ಮಾಡ್ತಾ ಇದೆ. ಹಾಗೆಯೇ ರೇಡಿಯೋವನ್ನು ಎಲ್ಲಿ ಬೇಕಾದರೂ ಒಯ್ಯಬಹುದು. ಜೊತೆಗೆ ಈ ರೇಡಿಯೋ ಮತ್ತೊಂದು ವಿಚಾರ ಏನು ಅಂತಂದರೆ, ಈ ರೇಡಿಯೋ ಅತ್ಯಂತ ಕಡಿಮೆ ದರದಲ್ಲಿ ನಮಗೆ ಸಿಗುತ್ತೆ. ಮತ್ತು ಯಾವ ಚಾನಲ್ ಬೇಕಾದರೂ ನಾವು ಚಂದಾದಾರರಾಗ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಬೋದು. ಅದಕ್ಕೆ ಮತ್ತೆ ಹಣ ಕಟ್ಟುವಂತಹ ಒಂದು ವಿಚಾರ ಇರೋದಿಲ್ಲ. ಆದರೆ ಟೆಲಿವಿಷನ್ನ ನೀವು ನೋಡಬೇಕಾದ್ರೆ, ಸ್ಯಾಟಲೈಟ್ ಟಿವಿಯನ್ನು ನೀವು ನೋಡಬೇಕಾದ್ರೆ ಪ್ರತಿಯೊಂದು ಚಾನಲ್ಗೂ ನೀವೇನು ಮಾಡಬೇಕಾಗತ್ತೆ, ಹಣ ಕಟ್ಟಬೇಕಾಗತ್ತೆ. ಆದರೆ ಇಲ್ಲಿ ಆ ವಿಚಾರ ಇರೋದಿಲ್ಲ. ಒಮ್ಮೆ ನೀವು ರೇಡಿಯೋವನ್ನು ತಗೊಂಡ್ರೆ ಯಾವ ಚಾನಲನ್ನು ಬೇಕಾದರೂ ಸಹ ನೀವು ಟ್ಯೂನ್ ಮಾಡ್ಕೊಳ್ತಾ ಇರ್ಬೋದು. ಸೊ ಹಾಗಾಗಿ ಯಾವುದೇ ತರಂಗಾಂತರದಲ್ಲಿ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲೇ ನಾವು ನೋಡಿದಾಗ 92.7, 91.1, 93.5, 98.3, ಹಾಗೆ 101.3, 102.7 ಈ ಥರ ಅನೇಕ ತರಂಗಾಂತರಗಳಲ್ಲಿ ನಾವೇನು ಮಾಡ್ಬೋದು ಅಂತಂದರೆ, ಖಾಸಗಿ ರೇಡಿಯೋ ಚಾನಲ್ಗಳು ಮತ್ತು ಸರ್ಕಾರಿ ಸ್ವಾಮ್ಯದ ರೇಡಿಯೋ ಚಾನಲ್ಗಳು, ಆಲ್ ಇಂಡಿಯಾ ರೇಡಿಯೋ, FM ರೈನ್ಬೋ, ಇಂಥ ಒಂದೆಲ್ಲವನ್ನೂ ಸಹ ನಾವು ಕೇಳಿಸ್ಕೊಳ್ಬಹುದು. ಜೊತೆಗೆ ಇದರಲ್ಲಿ ಬಹಳ ಉಪಯುಕ್ತವಾದಂತಹ ಮಾಹಿತಿ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಮತ್ತು ರಾಜಕೀಯ ಸುದ್ದಿಗಳು, ಕೃಷಿಕಾರರಿಗೆ, ಕೃಷಿ ರಂಗ ಅಂತಲೇ ಒಂದು ಉತ್ತಮವಾದ ಕಾರ್ಯಕ್ರಮ ಬರುತ್ತೆ. ಇದು ಅನೇಕ ಜನ ರೈತರಿಗೆ, ಅದರಲ್ಲೂ ಬಹಳ ತುಂಬ ದೂರದ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಈ ಒಂದು ಸುದ್ದಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಬೇಸಾಯಕ್ಕೆ ಸಹಾಯ ಮಾಡ್ತಾ ಇದೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿರಬಹುದು. ಇವೆಲ್ಲವೂ ಕೂಡ ಬಹಳ ಕಡಿಮೆ ಮೊತ್ತದಲ್ಲಿ ಅಥವಾ ಯಾವುದೇ ಒಂದು ಶುಲ್ಕವಿಲ್ದಿರ ಎಲ್ಲರಿಗೂ ಸಹ ಸಿಗ್ತಕ್ಕಂಥ ಒಂದು ಸಾಧನವಾಗಿದೆ. ವಿತ್ ದ ಲಾಂಚ್ ಆಫ್ FM stations, it is a tool of round the clock communication. We have lot of FM stations. When we tune up to the FM station, we get more than 10 to 15 stations, especially in Bangalore. We can see that even in the late nights, the cab drivers, they use to concentrate on the road and to lessen the burden of stress during the driving. They use the FM stations, and at the same time the FM stations not only just gives the entertainment, they are also a main source of information, and they call up many resource people, they call up many celebrities to the radio stations, and they talk with them, and they interview these people, and there will be a lot of discussions related to sports, political activities, agriculture, horticulture, related to science and technology, automobiles and whatnot. And all these things definitely guide the people to a very good path in their respective fields without investing any single amount for the subscription as such. So these are the things that radio has the advantages. And coming back to the television has become the most powerful tool of communication. And television began in 1930s. It is the most powerful medium of communication in the history of human civilization. Television provides an all-round vision of the world. Yes, especially the television provides all the news, all the entertainment factors around the world. And dear friends or students, you can remember that during 1992, 93, 94 season, there was a program called as Around the World, and or the World This Week. And we have to see that the World This Week was a very entertainment program, and at the same time it was very informative. It gives us a lot of information in small snippets.
to know the facts that going around the world. And we used to see that during our early students days when we were young students. But today you people have lot of platforms to get the news, but still television plays a pivotal role in getting a very broad kind of news coverage. Especially you might have been seen that there are lot of international news channels, they like BBC, like American TV, TV5, TV9 of even Australia is very famous. And even in the Middle East you can see the TV channel by name Al Jazeera TV. And at the same time there are lot of television like Aaj Tak and Republic TV. And there are the journalism has rose to a new heights due to the television media. So the journalism is using the television as a very effective medium to convey the people the messages they need, and the convey the needful to the people who are very much in need of the news also. And television linked to satellites have made communication a zip fast, and it is very swift. And television, what it has done is, after especially connecting to the satellites, we have launched various satellites in this last 2 decades that had made the television and broadcasting policy very broad. And at the same time we are getting an instant pictures, and we are getting the live videos of sports. You can see even the IPL that has been recently concluded in Dubai, that we saw live, especially that too in a digital quality. So these digital quality pictures, especially the high definition HD TVs, have made that TV to be very attractive. And especially the new technology called as a 4K ultrasound 4K is a new technology that nowadays it's become very popular, that has made television a very popular medium of communication. We can sit in our house and we can spend hours together in front of the TV and doing nothing. And at the same time, in the year 1983, the World Communication Year was declared by the United Nations. The flow of communication is continuous as television is new medium. Yes, the flow of communication is 24/7, and the people watch the TV throughout the day, and they glue to the TV especially. And the TV is providing lot of soap operas, lot of entertainment programs, lot of crime programs, and the people also see the latest movies that have been released even on the digital platform of televisions and various apps like Amazon, Netflix, and all such Z Cafe and all those movies that has been streamed very easily. It can be accessible, and we get a good digital technology televisions. And due to the outreach ability of the television, even we are nowadays producing lot of web series on the television. People enjoy the web series, and with very low cost and a subscription rate of 300 rupees for about 3 months, especially like Amazon and all, we can enjoy the television. And there are a lot of televisions which has been equipped with Android device nowadays, and it provides lot of information. And your television is a smart device, and it is no more a foolish people's box. And in the Android TV you can access to various digital platforms through the television. Also you can access to the YouTube, and you can see a lot of things happening on the television nowadays. And it is television has become more interactive than its previous versions in the last decade also. So the contents in TV is very high on entertainment and low on information, so it gives importance to the entertainment. ಉಪಗ್ರಹಗಳೊಂದಿಗೆ ಸಂಪರ್ಕ ಸಾಧಿಸಿದ ನಂತರ ದೂರದರ್ಶನವು ಸಂವಹನ ಏನಾಗಿದೆ, ಬಹಳ ತ್ವರಿತಗತಿಯಲ್ಲಿ ಇದು ಹರಡ್ತಾ ಇದೆ. ಸಂವಹನ ಜಿಪ್ ಅನ್ನು ವೇಗವಾಗಿ ಮಾಡಿದೆ ಅಂತ ಇಲ್ಲಿ ಅನುವಾದ ಮಾಡಿದ್ದೀವಿ. ಬಟ್ ಇದು ಸಂವಹನ ಜಿಪ್ ಅನ್ನೋ ಪದ ಏನು ಹೇಳುತ್ತೆ ಅಂತಂದರೆ ತ್ವರಿತ ಅಂತಕ್ಕಂಥ ಪದವನ್ನು ಇಲ್ಲಿ ಅದಕ್ಕೆ ಪರ್ಯಾಯವಾಗಿ ಜಿಪ್ ಅನ್ನೋದನ್ನು ಇದು ಹಾಗೆಯೇ ಯಥಾವತ್ತಾಗಿ ಇಲ್ಲಿ ಬಳಕೆ ಮಾಡಲಾಗಿದೆ. ಸಂವಹನ ಜಿಪ್ ಅಂದರೆ ಸಂವಹನ ತ್ವರಿತಗತಿಯಲ್ಲಿ ವೇಗವನ್ನು ಪಡ್ಕೊಂಡಿದೆ. ಸೊ ಇಂದು ವಿಶ್ವದ ಯಾವುದೇ ಮೂಲೆಗೆ ಹೋದರೂ ಸಹ, ಯಾವುದೇ ಘಟನೆ ನಡೆದರೂ ಸಹ ನಮಗೆ ಏನಾಗುತ್ತೆ ಅಂತಂದರೆ ತ್ವರಿತಗತಿಯಲ್ಲಿ ನಮ್ಮ ಮನೆಗಳಲ್ಲಿಯೇ ಕೂತ್ಕೊಂಡು ನಾವು ಆ ವಿಚಾರಗಳನ್ನು ನಾವು ನೋಡಬಹುದು. ಅಮೆರಿಕದಲ್ಲಿ ಆಗ್ತಾ ಇರ್ತಕ್ಕಂತಹ ರಾಜಕೀಯ ಬೆಳವಣಿಗೆಗಳಿರ್ಬೋದು, ದಕ್ಷಿಣ ಅಮೆರಿಕದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರಾಂತಿ ಇರ್ಬೋದು, ಚೈನಾದಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಹೊಸ ಆವಿಷ್ಕಾರಗಳಿರಬಹುದು,
ರಷ್ಯಾದಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಲಸಿಕೆಯ ಪ್ರಯೋಗಗಳಿರಬಹುದು, ಭಾರತದಲ್ಲಿ ಆಗ್ತಾ ಇರ್ತಕ್ಕಂತಹ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಕ್ರೀಡಾ ಮತ್ತು ಹೀಗೆ ಅನೇಕ ರೀತಿಯಾದಂತಹ ಕ್ಷೇತ್ರಗಳ ಯಾವ ಸಮಯದಲ್ಲಿ ನೀವು ಟಿ ವಿಯನ್ನು ಆನ್ ಮಾಡಿದರೂ ಸಹ ತಾಜಾ ಸುದ್ದಿಗಳಿಗೇನು ಕಡಿಮೆ ಇರೋದಿಲ್ಲ. ಸೊ ಆ ತಾಜಾ ಸುದ್ದಿಗಳು ನಮಗೆ ತಲುಪ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಪ್ರೇಕ್ಷಕನಿಗೆ ಇವತ್ತಿನ ದಿವಸ ಟಿ ವಿ ಒಂದು ಮನೋರಂಜನಾ ಮಾಧ್ಯಮವಾಗಿ ಅಷ್ಟೇ ಅಲ್ಲ, ಒಂದು ಸುದ್ದಿ ಮಾಧ್ಯಮವಾಗಿಯೂ ಸಹ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಟೆಲಿವಿಷನ್ನಲ್ಲಿ ಎಷ್ಟು ಉತ್ತಮವಾದ ವಿಚಾರಗಳಿದೆಯೋ ನೇತ್ಯಾತ್ಮಕ ಅಂಶಗಳು ಅಷ್ಟೇ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಕಾರಣ ಏನು ಅಂತಂದರೆ, ನೇತ್ಯಾತ್ಮಕ ಅಂಶ ಅಂತಂದರೆ ಏನು ಅಂತಂದರೆ, ಹಲವಾರು ಟಿ ವಿ ಚಾನಲ್ಗಳಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಅಶ್ಲೀಲವಾಗಿರ್ತಕ್ಕಂತಹ ಒಂದು ಚಿತ್ರಗಳನ್ನು ತೋರಿಸುವುದು, ಹದಿಹರಿಯದವ್ರ ಮೇಲೊಂದು ಪರಿಣಾಮ ಬೀರ್ತಕ್ಕಂಥದ್ದು. ಹಾಗೆ ಟೆಲಿವಿಷನ್ ಏನು ಮಾಡ್ತಾ ಇದೆ ಅಂತಂದರೆ, ಇವತ್ತಿನ ದಿವಸ ನಿರಂತರವಾಗಿ ಸುದ್ದಿಗಳನ್ನು ಹರಿಬಿಡ್ತಾ ಇರೋದ್ರಿಂದ, ನಿರಂತರವಾಗಿ ಮನೋರಂಜನೆ ಸಿಗ್ತಾ ಇರೋದ್ರಿಂದ ಮಕ್ಕಳ ಶೈಕ್ಷಣಿಕ ವಿಚಾರಗಳ ಮೇಲೂ ಸಹ ಅದು ಒಂದು ದೊಡ್ಡ ರೀತಿಯಾದಂತಹ ಪ್ರಭಾವವನ್ನು ಬೀರಿದೆ ಅಂತ ನಾವಿಲ್ಲಿ ಹೇಳ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಟಿ ವಿಯಲ್ಲಿನ ವಿಷಯಗಳು ಮನೋರಂಜನೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತೆ, ಮಾಹಿತಿಯನ್ನು ಅತ್ಯಂತ ಕಡಿಮೆ ರೀತಿಯಲ್ಲಿ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಹಾಗೆಯೇ ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ನೆಕ್ಸ್ಟು ಚಲನಚಿತ್ರಗಳು. ಈ ಚಲನಚಿತ್ರಗಳು ಏನು ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇದು ಸಾಕ್ಷ್ಯಚಿತ್ರ, ಜಾಹೀರಾತುಗಳು ಮತ್ತು ಚಲನಚಿತ್ರಗಳನ್ನು ಸಹ ಒಳಗೊಂಡಿದೆ. ಚಲನಚಿತ್ರ ಅಂದರೆ ಬರೀ ಮೂವೀಸ್ ಮಾತ್ರ ಅಲ್ಲ, ಸಾಕ್ಷ್ಯಚಿತ್ರಗಳು, ಜಾಹೀರಾತುಗಳು ಸಹ ಒಳಗೊಂಡಿರುತ್ತದೆ. ಒಂದು ಚಲನಚಿತ್ರವನ್ನು ಸಾಮೂಹಿಕ ಮಾಧ್ಯಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ಬಹಳ ದೊಡ್ಡ ಮಟ್ಟದ ಪ್ರೇಕ್ಷಕರನ್ನು ತಲುಪುತ್ತದೆ. ಹೌದು, ಥಿಯೇಟ್ರ್ಗಳಲ್ಲಿ ಇದನ್ನು ರಿಲೀಸ್ ಮಾಡಿದ ನಂತರ ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಒಂದು ಚಲನಚಿತ್ರ ಒಂದು 100 ದಿನಗಳ ಪ್ರದರ್ಶನವನ್ನು ಕಂಡ ನಂತರ ನಿಧಾನವಾಗಿ ಇದನ್ನು ಬೇರೆ ಭಾಷೆಗಳಿಗೂ ಸಹ ಡಬ್ ಮಾಡಲಾಗುತ್ತದೆ. ಅಂದರೆ ಅದರ ಸಂಭಾಷಣೆಯನ್ನು ಆಯಾ ಪ್ರಾಂತೀಯ ಭಾಷೆಗಳಿಗೆ ತಕ್ಕಂತೆ ಏನಾಗುತ್ತೆ, ಭಾಷಾಂತರಗೊಳಿಸಲಾಗುತ್ತದೆ. ಹಾಗೆ ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ, ಸ್ಯಾಟಲೈಟ್ ಹಕ್ಕುಗಳು, ಉಪಗ್ರಹ ಹಕ್ಕುಗಳನ್ನು ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂತಹ ಟಿ ವಿ ಚಾನಲ್ಗಳಿಗೆ ಇದನ್ನು ಮಾರಿಬಿಡ್ತಾರೆ. ಆಗ ಏನಾಗುತ್ತೆ ಅಂತಂದರೆ, ಅಲ್ಲೂ ಸಹ ಇವ್ರಿಗೆ ಏನಾಗುತ್ತೆ, ಚಂದಾದಾರರು ಜಾಸ್ತಿ ಆಗ್ತಾ ಇದ್ದಂಗೆ ಇದು ಒಂದಿಷ್ಟು ದೊಡ್ಡ ಮೊತ್ತಕ್ಕೆ ಹೋದಾಗ ಇದು ಅನೇಕ ರೀತಿಯಲ್ಲಿ ಜನರನ್ನು ತಲುಪುತ್ತದೆ. ಒಂದು ಚಲನಚಿತ್ರ ರಿಲೀಸ್ ಆಗಿ 5-6 ವರ್ಷ ಆದ ನಂತರವೂ ಸಹ ನಿರಂತರವಾಗಿ ಯಾವುದರಲ್ಲಿ ಪ್ರದರ್ಶನ ಕಾಣ್ತಾ ಇರುತ್ತೆ ಅಂದರೆ, ಟಿ ವಿಗಳಲ್ಲಿ ಪದೇ ಪದೇ ಅದನ್ನು ತಲುಪಿಸ್ತಿರ್ತಾರೆ ಪ್ರೇಕ್ಷಕರಿಗೆ. ಹಾಗಾಗಿ ಇದೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮಾಧ್ಯಮ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ವಿಚಾರ ಚಲನಚಿತ್ರದ್ದೇನು ಅಂತಂದರೆ, ಟಿ ವಿ ಮತ್ತು ರೇಡಿಯೋ ಮನೆಗಳಲ್ಲೇ ನಾವು ಇಟ್ಕೊಂಡು ನೋಡ್ಬೋದು. ಆದರೆ ಸಿನಿಮಾಗಳನ್ನು ನೋಡಬೇಕು ಅಂತಂದರೆ ನಾವು ಸಿನಿಮಾ ಮಂದಿರಗಳಿಗೆ ಅಥವಾ ಮಾಲ್ಗಳಿಗೆ ಹೋಗಿ ನೋಡಬೇಕಾಗಿದೆ. ಆದರೆ ಇತ್ತೀಚಿನ ದಿವಸದಲ್ಲಿ, ಅದರಲ್ಲೂ ಇತ್ತೀಚೆಗೆ ಕೊರೋನಾ ಸಮಸ್ಯೆ ಆದ ನಂತರ ಮನೆಗಳಲ್ಲಿಯೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಇವತ್ತಿನ ದಿವಸ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ಉತ್ತಮವಾದ ಚಲನಚಿತ್ರಗಳನ್ನು ನಾವು ಅದು ಈಗ ಹೊಸದಾಗಿ ಏನು ಮಾಡ್ತಿದ್ದಾರೆ ಅಂದರೆ, ಅತಿ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಅಂದ್ಬಿಟ್ಟು ವಿಶ್ವದಾದ್ಯಂತ ಏನು ಮಾಡ್ತಾ ಇದ್ದಾರೆ, ಏಕಕಾಲಕ್ಕೆ ಆ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಇದೆ, ಚಲನಚಿತ್ರ ಬೆಳೆಯೋದಕ್ಕೆ, ಚಲನಚಿತ್ರೋದ್ಯಮ ಬೆಳೆಯೋದಕ್ಕೂ ಬಹಳ ಕಾರಣ ಆಗ್ತಾ ಇದೆ. ಸೊ ಹಾಗಾಗಿ ಅದು ಏನಾಗುತ್ತೆ ಅಂತಂದರೆ, ಅದು ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರನ್ನು ತಲುಪುತ್ತದೆ. ಚಲನಚಿತ್ರವು ದೃಷ್ಟಿಯ ನಿರಂತರತೆಯ ಪರಿಕಲ್ಪನೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ. ದೃಷ್ಟಿಯ ನಿರಂತರತೆ ಅಂತಂದರೆ ಏನು? ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ದೃಷ್ಟಿಯ ನಿರಂತರತೆ ಅಂತಂದರೆ, ಒಮ್ಮೆ ಒಂದು ಚಿತ್ರವನ್ನು ನೋಡಿದ್ಮೇಲೆ ಅದರಲ್ಲಿ ಹಲವಾರು ಸನ್ನಿವೇಶಗಳು ನಮ್ಮ ಮನಸ್ಸಿನಲ್ಲಿ ಬಂದು ಬಹಳ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡುತ್ತೆ. ಅಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಆ ದೃಷ್ಟಿಯ ನಿರಂತರತೆಯಿಂದ ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಹೆಚ್ಚು ಕಾಲ ಅದು ಉಳಿಸುತ್ತೆ. ಅದು ಚಲನಚಿತ್ರದಿಂದ ಮಾತ್ರ ಸಾಧ್ಯ. ಪರ್ಸಿಸ್ಟೆನ್ಸ್ ಆಫ್ ವಿಷನ್ ಮೇಕ್ಸ್ ಅಸ್ ಟು note the things that has been visible on the screens of the movies, and we capture that particular scenes or an situation of the movie, and that will be deeply planted in the minds of the audience, and it may have positive or negative effects on the society depending on that particular social setup and is mind setup of the audience. And the next is film influences the audience in variety of ways. Film is a audio-visual medium, so it reaches public very swiftly. Depiction of scenes and situations that promotes national integration. Yes, at the same time we have already seen that there are various movies that have promoted national integration, such as Richard Attenborough's Gandhi, Shyam Benegal's Subhash Chandra Bose. There are various movies done by Satyajit Ray, Prakash Jha, and the noted people who have especially come from the stage
such as like a National School of Drama and all those people, they have produced a lot of movies which promotes the national integration in India, and at the same time our cultural heritage has also been promoted by the movies, especially the culture, the depth of the culture of this Indian soil has been promoted to overseas over the period of time. That is the very important strength of the movies that we have to see here. At the same time, the movies also have ನೆಗೆಟಿವ್ ಎಫೆಕ್ಟ್ಸ್ ಆನ್ ದ ಪೀಪಲ್ ಆಲ್ಸೋ. ಚಲನಚಿತ್ರವು ಪ್ರೇಕ್ಷಕರನ್ನು ವಿವಿಧ ರೀತಿಯಲ್ಲಿ ಪ್ರಭಾವಿಸುತ್ತದೆ. ಚಲನಚಿತ್ರವು ಆಡಿಯೋ ದೃಶ್ಯ ಮಾಧ್ಯಮವಾಗಿದೆ, ಆದ್ದರಿಂದ ಅದು ಸಾರ್ವಜನಿಕರನ್ನು ವೇಗವಾಗಿ ತಲುಪುತ್ತೆ. ರಾಷ್ಟ್ರೀಯ ಏಕೀಕರಣವನ್ನು ಉತ್ತೇಜಿಸುವ ದೃಶ್ಯಗಳು ಮತ್ತು ಸನ್ನಿವೇಶಗಳನ್ನು ಇಲ್ಲಿ ಚಿತ್ರೀಕರಣ ಮಾಡಲಾಗುತ್ತದೆ. ಅನೇಕ ಚಿತ್ರಗಳು, ನಾವು ಶ್ಯಾಮ್ ಬೆನಗಲ್ ಅವರ ಬೋಸ್ ಇರಬಹುದು, ಅಥವಾ ರಿಚರ್ಡ್ ಅಟೆನ್ಬೆರೋ ಅವರ ಗಾಂಧೀಜಿ ಅವರ ಚಿತ್ರಗಳಿರಬಹುದು, ಹಾಗೆ ಸತ್ಯಜಿತ್ ರೇ ಅವರ ಚಿತ್ರಗಳು, ಕನ್ನಡದಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಚಿತ್ರಗಳು, ಗಿರೀಶ್ ಕಾರ್ನಾಡ್ರವರ ಚಿತ್ರಗಳು, ಇಂಥವೆಲ್ಲವೂ ಸಹ ಭಾರತದ ಸಂಸ್ಕೃತಿ, ಭವ್ಯ ಪರಂಪರೆ ಇಂಥದನ್ನೆಲ್ಲವೂ ಕೂಡ ಉತ್ತೇಜಿಸುವ ಕಾರಣದಿಂದ ಈ ಚಲನಚಿತ್ರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಕಂಡವು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅನೇಕ ಪ್ರಶಸ್ತಿಗಳನ್ನು ಬರೋದಕ್ಕೆ ಮತ್ತು ಭಾರತದ ಒಂದು ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸುವುದರಲ್ಲಿ ಬಹಳ ಯಶಸ್ವಿಯಾದವು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಹಾಗೆ ಚಲನಚಿತ್ರಗಳ ಜೊತೆಗೆ ನಾವು ಇವತ್ತಿನ ದಿವಸ ಏನು ಮಾಡ್ತಾಯಿದ್ದೀವಿ, ಡಿಜಿಟಲ್ ಮಾಧ್ಯಮ ಅಂತಂದರೆ ಇಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳನ್ನು ಸಹ ನಾವು ನೋಡಬೇಕಾಗುತ್ತೆ. ಫೇಸ್ಬುಕ್ಕು, ಟ್ವಿಟರು, ವಾಟ್ಸಪ್ಪು, ಸ್ಕೈಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಜಿಮೇಲ್ ಅಷ್ಟೇ ಅಲ್ಲ, ಇಂದು ಅನೇಕ ರೀತಿಯಾಗಿರ್ತಕ್ಕಂತಹ ಮೊಬೈಲ್ ಆ್ಯಪ್ಗಳು ಇವತ್ತಿನ ದಿವಸ ಸಮಾಜದಲ್ಲಿ ಏನು ಮಾಡ್ತಾಯಿದೆ, ಇವು ಜನಗಳಿಗೆ ತಲುಪ್ತಾ ಇದೆ. ಹಾಗಾಗಿ ಇವತ್ತು ಯಾವುದೇ ಒಂದು ಸುದ್ದಿ ಮಾಧ್ಯಮವಾಗಲಿ ಅದು ಜನರಿಗೆ ಅತ್ಯಂತ ವೇಗವಾಗಿ, ಅತ್ಯಂತ ತ್ವರಿತವಾಗಿ ಅದು ಜನರಿಗೆ ತಲುಪ್ತಾ ಇದೆ. ತಲುಪೋದೇನೋ ಸಂತೋಷ, ಆದರೆ ಆ ತಲುಪುವುದಕ್ಕೆ ಮುಂಚೆ ಅದರಲ್ಲಿ ಈಗಾಗಲೇ ನಾವು ಹಿಂದಿನ ಚಾಪ್ಟರ್ನಲ್ಲಿ ಓದ್ದಂಗೆ ಅದು ಒಂದು ಸಂಸ್ಕರಣವಾದ ನಂತರ, ಪ್ರೋಸೆಸ್ ಆದ ನಂತರ ಅದು ಪ್ರೇಕ್ಷಕರಿಗೆ ತಲುಪಿದ್ರೆ ಬಹಳ ಉತ್ತಮವೇನೋ. ಚಲನಚಿತ್ರಗಳಲ್ಲಿದ್ದಂಗೆ ಸೆನ್ಸಾರ್ ಅಂತ ನಾವೇನು ಹೇಳ್ತೀವೋ ಹಾಗೆ ದೃಶ್ಯ ಮಾಧ್ಯಮಗಳಲ್ಲಿ ಯಾವುದು ಬಹಳ ಅಪಾಯಕಾರಿಯಾಗಿರುತ್ತೆ, ಜಾತಿ ದ್ವೇಷವನ್ನು ಉತ್ತೇಜಿಸುವ, ಧರ್ಮದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಕೋಮು ದ್ವೇಷವನ್ನು ಹಚ್ಚತಕ್ಕಂಥದ್ದು, ದೇಶದ ಏಕತೆಯ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾವ್ದು ಹಾಕಬೇಕು ಯಾವ್ದು ಹಾಕಬಾರ್ದು ಅನ್ನೋದಕ್ಕೆ ಸ್ವಲ್ಪ ಇದರಲ್ಲಿ ಜಾಗ್ರತೆಯನ್ನು ವಹಿಸಿದ್ರೆ ಸೋಷಲ್ ಮೀಡಿಯಾ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಒಂದು ಮಾಧ್ಯಮವಾಗಿ ದೇಶವನ್ನು ಮುನ್ನಡೆಸುವುದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಬೇಡ ಅಂತ ನಾನು ಹೇಳೋದಕ್ಕೆ ಇಲ್ಲಿ ನಿಮಗೆ ಮನದಟ್ಟು ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೋಡಿ, ಇಲ್ಲಿ MCQಗಳಿದೆ, ಬಹು ವಸ್ತುನಿಷ್ಠ ಪ್ರಶ್ನೆಗಳಿದೆ. ಯಾರು ರೇಡಿಯೋವನ್ನು ಆವಿಷ್ಕಾರಗೊಳಿಸಿದವರು ಅಂದರೆ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಮಾರ್ಕೋನಿ ಅಂತಿದೆ. ರೇಡಿಯೋ ಒಂದು ಪ್ರಧಾನವಾಗಿರ್ತಕ್ಕಂತಹ ಒಂದು ಮಾಧ್ಯಮ, ಸಂವಹನ ಮಾಧ್ಯಮವಾಗಿ ಯಾವ ವರ್ಷದಲ್ಲಿ ಅದು ಅಧಿಕೃತವಾಗಿ ಬಂತು ಅಂತಂದರೆ 1930ರಲ್ಲಿ ಅಂತ ಇಲ್ಲಿದೆ. ಸೊ ಹಾಗೆಯೇ ಯಾವ ವರ್ಷವನ್ನು ವಿಶ್ವ ಸಂವಹನ ವರ್ಷ ಅಂತ ವಿಶ್ವಸಂಸ್ಥೆ ಆಚರಿಸಿತು ಅಂತ ಇಲ್ಲಂದರೆ 1983 ಇದಕ್ಕೆ ಉತ್ತರ. ಹಾಗೆಯೇ ಚಲನಚಿತ್ರಗಳ ಉತ್ತಮ ಸಾಧನೆಗಾಗಿ ಜಾಗತಿಕವಾಗಿ ಅತ್ಯಂತ ದೊಡ್ಡದಾಗಿ ಕೊಡ್ತಕ್ಕಂಥ, ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಪ್ರಶಸ್ತಿ ಯಾವುದು ಚಲನಚಿತ್ರ ರಂಗದಲ್ಲಿ ಅಂದರೆ ನಂದಿ, ಬೂಕರ್, ಫಿಲ್ಮ್ಫೇರ್, ಆಸ್ಕರ್ ಅಂತಿದೆ. ಅದಕ್ಕೆ ಉತ್ತರ ಆಸ್ಕರ್ ಪ್ರಶಸ್ತಿ ಅಂತ ಬರುತ್ತೆ. ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ನಾವು ಭಾರತದಲ್ಲೇ ಕೊಡ್ತೀವಿ. ಬೂಕರ್ ಪ್ರಶಸ್ತಿ ಕೊಡೋದು ಉತ್ತಮವಾದ ಪುಸ್ತಕಗಳನ್ನು ಬರೆಯೋದಕ್ಕೆ. ಹಾಗೆ ನಂದಿ ಅವಾರ್ಡ್ ಅಂತ ಕೊಡ್ತಕ್ಕಂಥದ್ದು ಆಂಧ್ರ ಸರ್ಕಾರ ನಂದಿ ಪುರಸ್ಕಾರಗಳನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಸ್ಕರ್ ಪ್ರಶಸ್ತಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನೀವು ರೆಫರೆನ್ಸ್ ಪುಸ್ತಕಗಳು ಯಾವುದನ್ನು ಓದಬೇಕು ಅಂತಿದ್ರೆ ಜಿ ಸುಬ್ರಹ್ಮಣ್ಯ ಅವರ ಸಮೂಹ ಮಾಧ್ಯಮ ಮತ್ತು ಸಂವಹನ ಅಂತಕ್ಕಂಥದ್ದು ಕನ್ನಡದಲ್ಲೂ ಇದೆ, ಅದನ್ನು ನೋಡ್ಬೋದು. ದ ಪ್ರೋಸೆಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್ ಬೈ ವಿಲ್ಬರ್ ಸ್ಕ್ಯಾರಮ್ ಅಂತ ಅಂದ್ಬಿಟ್ಟು ಒಂದಿದೆ. ಗೂಗಲ್ ಮತ್ತು ವಿಕಿಪೀಡಿಯಾ ಹೋದರೆ ನಿಮ್ಗೆ ಅನೇಕ ರೀತಿಯಾಗಿರ್ತಕ್ಕಂತಹ ವಿಚಾರಗಳು ನಿಮಗೆ ಸಿಗುತ್ತದೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಅವಧಿಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ಸುನಿಲ್, ಸಹಾಯಕ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಕೋಲಾರ.